ಸಾಮಾನ್ಯವಾಗಿ ಒಗ್ಗರಣೆ ಅಂದ ತಕ್ಷಣ ಕರಿಬೇವು ಹಾಕಲೇಬೇಕು. ಆದ್ರೆ ಮಕ್ಕಳೆಲ್ಲ ಅಡುಗೆ ಹಾಕಿದ ಕರಿಬೇವನ್ನೆಲ್ಲ ಸೈಡಿಗೆ ತೆಗೆದೆತ್ತಿಟ್ಬಿಡ್ತಾರೋ. ಇಂಥವ್ರಿಗೆಲ್ಲ ಈ ಥರ ಮಾಡಿಕೊಟ್ರಿ ಅಂತಂದ್ರೆ ಮಸ್ತ್ ಇರ್ತೈತಿ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಈ ಕರಿಬೇವುದ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ಇದನ್ನ ಈ ರೀತಿ ನೀವು ಚಟ್ನಿ ಮಾಡಿಕೊಟ್ರಿ ಅಂತಂದ್ರೆ ಎಲ್ಲರೂ ಭಾಳ ಲೈಕ್ ಮಾಡಿ ತಿಂತಾರೋ. ಇದನ್ನ ಹೆಂಗೆ ಮಾಡೋದನ್ನ ನೋಡೋಣ ಬರ್ರಿ. ಇವಾಗ ಇಲ್ಲಿ ನಾನು 1 ಬೌಲ್ ಅಷ್ಟ ಕರಿಬೇವನ್ನ ನೆರಳಾಗ 2 ದಿವಸ ಒಣಗಿಸೇನಿ. ನೀವು ಬೇಕಂದ್ರೆ ಹಸಿ ಕರಿಬೇವು ತೊಗೊಂಡು ಡೈರೆಕ್ಟನ್ನ ಚಟ್ನಿ ಮಾಡ್ಬೋದು. ಇದು ನಮ್ಮ ಕೂದಲ ಆರೋಗ್ಯಕ್ಕೆ BP ಕಂಟ್ರೋಲ್ಗೆ ಭಾಳ ಚಲೋ ನೋಡ್ರಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು 5 ಎಲೆ ತಿಂದ್ರಂತೂ ಭಾಳ ಚಲೋ. ಹಂಗೆ ತಿನ್ನಕ್ಕಾಗಂಗಿಲ್ಲ ಅಂತ ಹಿಂಗೆ ಸಿಂಪಲ್ಲಾಗೆ ಚಟ್ನಿ ಮಾಡ್ಕೊಂಡ್ರಿ ಅಂದ್ರೆ ರುಚಿಯಾಗಿ ಹತ್ತತಿ. ಈಗ ಮೊದಲಿಗೆ ಒಂದು ಬಾಳ್ಗೆ ಇಟ್ಕೊಂಡು ಒಂದು ಅರ್ಧ ಸ್ಪೂನ ಎಣ್ಣೆ ಹಾಕೋತೀನಿ. ಅದಕ್ಕಾದ್ಮೇಲೆ ಒಂದು ಬೌಲ್ ಕರಿಬೇವು ಏನು ತೊಗೊಂಡಿಲ್ಲ ಅವ್ನು ಹಾಕ್ಕೊಂಡು ಇವನ್ನ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋತೀನಿ. ಅಂದ್ರೆ ಗ್ರೈಂಡರ್ ಚಲೋ ಆಗ್ತೈತೆ. ಅದಕ್ಕೆ ನೀವು ಹಸಿವು ತೊಗೊಂಡ್ರು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಇವನು ಭಾಳ ಕೆಂಪೇನು ಮಾಡುವಂಗಿಲ್ಲ, ಜಸ್ಟ್ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ದಿನ ಕರಿಬೇವನ್ನ ಒಂದು 5 ಎಲೆ ಖಾಲಿ ಹೊಟ್ಲೆ ತಿಂದ್ರಿ ಅಂತಂದ್ರೆ ಬ್ಲಡ್ ಶುಗರ್ ಲೆವೆಲ ಮಸ್ತ್ ಕಂಟ್ರೋಲ್ ಇರ್ತೈತಿ ನೋಡ್ರಿ. ಇಷ್ಟು ಕ್ರಿಸ್ಪಿ ಆದ್ರೆ ಸಾಕು. ಇವನ್ನ ಸೈಡಿಗೆ ತೆಗೆದು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವನ್ನ ಸ್ವಲ್ಪ ಬಿಸಿ ಆರೋ ತನಕ ಸೈಡಿಗೆ ಬಿಡಬೇಕು. ಅಲ್ಲಿವರೆಗೂ ನಾವು ಉಳಿದ ಮಸಾಲೆ ಎಲ್ಲ ಹುರ್ಕೊಳ್ಳೋಣ್ರಿ. ಇಲ್ಲೇ ಮತ್ತು ಅದ ಬಾಳ್ಗಿಗೆ 2 ಸ್ಪೂನ್ನ ಕಡಲೆಬೇಳೆ, 1 ಸ್ಪೂನ ಉದ್ದಿನಬೇಳೆ ಹಾಕ್ಕೊಂಡು ಇವನ್ನ ಸ್ವಲ್ಪ ಬೆಚ್ಚಗಾಗೋ ತನಕ ಫ್ರೈ ಮಾಡ್ಕೋತೀನಿ. ಭಾಳ ಏನು ಕೆಂಪು ಮಾಡುವಂಗಿಲ್ಲ. ಇವನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಕೆಲವೊಬ್ರು ಉದ್ದಿನಬೇಳೆ ಕಡಲೆಬೇಳೆ ಹಾಕಂಗಿಲ್ಲ, ಆದರೆ ಇವ್ನು ಹಾಕಿದ್ರೆ ರುಚಿ ಬರ್ತೈತೆ ಅಂಥೇಳಿ ನಾ ಹಾಕ್ತೇನೆ. ಇವನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಮತ್ತು ಅದ ಬಾಳ್ಗಿಗೆ ಒಂದು ಅರ್ಧ ಸ್ಪೂನ ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನಿಮ್ಮ ಕಡೆ ಆಲ್ರೆಡಿ ಪುಡಿ ಮಾಡಿದ್ದ ಕೊತ್ತಂಬರಿ ಕಾಳು ಜೀರಿಗೆ ಪುಡಿ ಇತ್ತಂದ್ರೆ ಅದನ್ನು ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತೀನಿ. ಅದನ್ನು ಸ್ವಲ್ಪ ಹುರ್ಕೋತೀನಿ. ಹುಣಸೆ ಹಣ್ಣು ಹಾಕಿದ್ರೆ ಇದು ಭಾಳ ದಿವಸ ತಡಿತೈತಿ ಮತ್ತು ರುಚಿನೂ ಬರ್ತೈತಿ. ಆಮೇಲೆ ಇದಕ್ಕೆ ಒಂದು 4 ಗಡ್ಡೆ ಬೆಳ್ಳುಳ್ಳಿ ಸಪ್ಪಿ ಸುಲಿದು ಹಾಕ್ಕೊಂಡೇನಿ. ಅವನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ಈ ಚಟ್ನಿ ರುಚಿ ಬರ್ತೈತಿ. ಇದನ್ನು ಅದ ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗಿದ ಎಲ್ಲ ಆರೈತೆ ನೋಡ್ರಿ. ಈಗ ಇದಕ್ಕೆ 1 ಸ್ಪೂನ ಕೆಂಪು ಖಾರ ಹಾಕೋತೀನಿ. ಕೆಲವೊಬ್ರು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹುರಿದಾಗ ಇನ್ಸ್ಟೆಂಟಾಗಿ ಹಾಕೋತಾರು. ನಾನು ಪುಡಿಗಾರ ಹಾಕ್ಕೊಂಡೇನಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ. ಈಗ ನಾ ಹುಣಸೆ ಹಣ್ಣು ಹಾಕೇವಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ. ಇದು ಬೆಲ್ಲ ಆಪ್ಷನಲ್ಲ, ಬೇಕಂದ್ರೆ ಹಾಕೋರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡ್ರಿ. ಇಷ್ಟು ಸಣ್ಣ ಮಾಡ್ಕೊಂಡೆ. ನೀವು ಬೇಕಂದ್ರೆ ತರಿಯಾಗೂ ಮಾಡ್ಕೋಬೋದು. ಇದನ್ನು ನೀವು ಬೇಕಾದಂಗೆ ಹುಣಸೆ ಹಣ್ಣದು ಹಾಕಿರ್ತಾರಲ್ಲ, 1 ತಿಂಗಳು ಇಟ್ಟು ತಿನ್ಬೋದು. ಇದನ್ನ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊಂಡ್ರಿ ಅಂತಂದ್ರೆ ಬಿಸಿ ಬಿಸಿ ಇಡ್ಲಿ ಮಾಡಿದಾಗ ಮೇಲೆ ಪುಟಾಣಿ ಚಟ್ನಿ ಅದು ಹೆಂಗೆ ಹಾಕ್ತಾರಲ್ಲ ಹಂಗೆ. ಆಮೇಲೆ ಬಿಸಿ ಬಿಸಿ ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ಬೋದು. ನೀವು ಮಾಡಿ ನೋಡ್ರಿ ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ.